2 ಇಯರ್ ಕೋರ್ಸ್ ಬೇಕಾ ಅಥವಾ 3 ಇಯರ್ ಡಿಗ್ರಿ ಬೇಕಾ? DMLT ವರ್ಸಸ್ BMLT ಇವೆರಡರಲ್ಲಿ ಯಾವ್ದು ಬೆಸ್ಟು? ಸೊ ನಾನಿವತ್ತು ನಿಮ್ಗೆ ಇದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬಾ ಜನ 10th ಅಥವಾ PUC ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಸ್ಟಕ್ ಆಗಿರ್ತಾರೆ. ಸೊ ಅವರಿಗೋಸ್ಕರ ಈ ವಿಡಿಯೋ. ಸೊ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಮೆಡಿಕಲ್ ಫೀಲ್ಡಿಗೆ ಬರಬೇಕು ಅಂದ್ರೆ MBBS ಮಾತ್ರ ಅಲ್ಲ, ಅದನ್ನ ಬಿಟ್ಟು ತುಂಬಾ ಪವರ್ಫುಲ್ ಆಪ್ಷನ್ಸ್ ಇದೆ ಅಂತ ಹೇಳಿ ಹೇಳಿದೆ. ಸೊ ಆ ಪವರ್ಫುಲ್ ಆಪ್ಷನ್ ಅಲ್ಲಿ ಇನ್ನೊಂದು ಆಪ್ಷನ್ DMLT. ಸೊ ಡೋಂಟ್ ವೆರಿ, ಇವತ್ತು ನಾನು ನಿಮ್ಗೆ DMLT ಮತ್ತೆ BMLT ಬಗ್ಗೆ ಇರೋ ಡಿಫರೆನ್ಸ್ ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರಲ್ಲಿ ಬರೋ ಫಸ್ಟ್ ಕ್ವಶನ್, ವಾಟ್ ಈಸ್ DMLT? DMLT ಅಂತ ಹೇಳಿದ್ರೆ ಡಿಪ್ಲೊಮಾ ಇನ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂತ. ಸೊ ಇದ್ರದ್ದು ಡ್ಯೂರೇಷನ್ ಬಂದು 2 to 3 ಇಯರ್ ಇರುತ್ತೆ. ಈ ಕೋರ್ಸಲ್ಲಿ ನಿಮಗೆ ಬೇಸಿಕ್ ಲ್ಯಾಬ್ ಸ್ಕಿಲ್ಸ್ನ ಹೇಳ್ಕೊಡ್ತಾರೆ, ಬ್ಲಡ್ ಟೆಸ್ಟ್ ಮಾಡೋದು, ಯೂರಿನ್ ಟೆಸ್ಟ್ ಮಾಡೋದು, ಮತ್ತೆ ಸ್ಯಾಂಪಲ್ ಹ್ಯಾಂಡ್ಲಿಂಗ್ ಹೆಂಗ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾರೆ. ಸೆಕೆಂಡ್ ಕ್ವಶನ್, BMLT, BSc ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂತ. ಡ್ಯೂರೇಷನ್ ಬಂದು 2 to 4 ಇಯರ್ ಇರುತ್ತೆ. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಟೆಕ್ನಿಕ್ ಲರ್ನಿಂಗ್ಸ್ ಲೈಕ್ ಡೀಪ್ ಅನಾಲಿಸಿಸ್, ಲ್ಯಾಬ್ ಮ್ಯಾನೇಜ್ಮೆಂಟ್ ಅಂಡ್ ಅಡ್ವಾನ್ಸ್ ಮಿಷಿನ್ ಹ್ಯಾಂಡ್ಲಿಂಗ್ ಕೂಡ ಹೇಳ್ಕೊಡ್ತಾರೆ. ಅಂಡ್ DMLT ಮತ್ತೆ BMLT ಡಿಫರೆನ್ಸ್ ನೋಡೋದಾದ್ರೆ DMLT ಕೋರ್ಸು 2 to 3 ಇಯರ್ ಇರುತ್ತೆ, ಅದೇ BMLT ಕೋರ್ಸು 3 to 4 ಇಯರ್ ಇರುತ್ತೆ. DMLT ಬೇಸಿಕ್ ಲೆವೆಲ್, ಅದೇ BMLT ಅಡ್ವಾನ್ಸ್ ಲೆವೆಲ್. DMLT ಗೆ ಸ್ವಲ್ಪ ಲೋ ಸ್ಯಾಲರಿ ಇರುತ್ತೆ, ಅದೇ BMLT ಗೆ ಸ್ವಲ್ಪ ಹೈ ಸ್ಯಾಲರಿ ಇರುತ್ತೆ. ಅಂಡ್ ಫೀಸ್ ಬಗ್ಗೆ ನೋಡೋದಾದ್ರೆ DMLT ಗೆ ಸ್ವಲ್ಪ ಫೀಸ್ ಕಮ್ಮಿ ಅಂಡ್ BMLT ಗೆ ಸ್ವಲ್ಪ ಫೀಸ್ ಜಾಸ್ತಿ. ಜಾಬ್ ರೋಲ್ ಬಗ್ಗೆ ಹೇಳೋದಾದ್ರೆ DMLT ಜಸ್ಟ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬಹುದು, ಅದೇ BMLT ಅಂತ ಹೇಳಂದ್ರೆ ಲ್ಯಾಬ್ ಸೀನಿಯರ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬಹುದು, ಹಾಗೆ ಲ್ಯಾಬ್ ಇನ್ಚಾರ್ಜ್ ಆಗಿ ಕೂಡ ಕೆಲಸ ಮಾಡಬಹುದು. ಇನ್ನ ಲ್ಯಾಬ್ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ನೋಡೋದಾದ್ರೆ ಇವೆರಡು ಕೋರ್ಸ್ ಅಲ್ಲಿ ಸೇಮ್ ಡಿಪಾರ್ಟ್ಮೆಂಟ್ಸ್ ಕವರ್ ಆಗುತ್ತೆ. ಇದರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಹೇಳಂದ್ರೆ ಹೆಮಟಾಲಜಿ, ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ, ಮೈಕ್ರೋಬಯಾಲಜಿ ಅಂಡ್ ಬ್ಲಡ್ ಬ್ಯಾಂಕ್. ಇನ್ನ ಮೇನ್ ಥಿಂಗ್, ಜಾಬ್ ಅಪರ್ಚುನಿಟೀಸ್. ಎರಡು ಕೋರ್ಸ್ ಅಲ್ಲೂ ಜಾಬ್ ಸಿಗುತ್ತೆ, ಹಾಸ್ಪಿಟಲ್ ಅಲ್ಲಿ ಸಿಗುತ್ತೆ, ಕ್ಲಿನಿಕ್ಸ್ ಅಲ್ಲೂ ಸಿಗುತ್ತೆ, ರಿಸರ್ಚ್ ಸೆಂಟರ್ ಅಲ್ಲಿ, ಹಾಗೆ ಬ್ಲಡ್ ಬ್ಯಾಂಕ್ ಅಲ್ಲೂ ಸಿಗುತ್ತೆ. ಅಂಡ್ ಸ್ಯಾಲರಿ ಡಿಫರೆನ್ಸ್ ನೋಡೋದಾದ್ರೆ DMLT ಗೆ 10 ರಿಂದ 20 ಸಾವಿರ ಬೇಸಿಕ್ ಇದ್ರೆ BMLT ಗೆ 15 ರಿಂದ 30 ಸಾವಿರ ಇರುತ್ತೆ. ಅಂಡ್ ನೀವು ಎಕ್ಸ್ಪೀರಿಯನ್ಸ್ ಆದ್ರೆ 30 ರಿಂದ 50 ಸಾವಿರನ ಈಸಿಯಾಗಿ ಅರ್ನ್ ಮಾಡ್ಬೋದು. ಇನ್ನ ಮೋಸ್ಟ್ ಇಂಪಾರ್ಟೆಂಟ್, ಕೆರಿಯರ್ ಗ್ರೋತ್ ಬಗ್ಗೆ ನೋಡೋದಾದ್ರೆ DMLT ಮಾಡಿದ್ರೆ ನೀವು BMLT ಗೆ ಅಪ್ಗ್ರೇಡ್ ಮಾಡ್ಕೋಬಹುದು, ಅದೇ ನೀವು BMLT ಮಾಡಿದ್ರಿ ಅಂತ ಹೇಳಂದ್ರೆ ನೀವು ನೆಕ್ಸ್ಟ್ ಸ್ಪೆಷಲೈಸೇಷನ್ ತಗೋಬಹುದು, ಹಾಗೆ ಓನ್ ಲ್ಯಾಬ್ ನ ಕೂಡ ಓಪನ್ ಮಾಡ್ಬೋದು. ಅಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಡಾಕ್ಟರ್ಗೆ ಲ್ಯಾಬ್ ರಿಪೋರ್ಟ್ ಇಲ್ಲದೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ DMLT ಅಥವಾ BMLT ಎರಡು ಸ್ಟ್ರಾಂಗ್ ಕೆರಿಯರ್ ಆಪ್ಷನ್ಸೇ. ನಾನು ಎಕ್ಸ್ಪ್ಲೇನ್ ಮಾಡಿರೋ ಡಿಫ್ರೆನ್ಸ್ ನ ನೋಡಿ ನೀವು ಯಾವ ಕೆರಿಯರ್ನ ಚೂಸ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you in the next video. Until then, bye.